ಅವಾಗ ಹೆಂಗಿರ್ತದೆ ನೋಡ್ಲಿಕ್ಕೆ ಅದು ನೋಡೋದು? ತುಂಬ ಖುಷಿ ಆಗ್ತದೆ, ಭಾರಿ ಖುಷಿ ಆಗ್ತದೆ. ಹೌದಲ್ವ? ನಮ್ಮ ಜನ್ಮ ಸಾರ್ಥಕ ಅದು ಅನುಭೂತಿ ಅದು ತಿಳಿದವ್ರು ಮಾತ್ರ ಗೊತ್ತಿದೆ ಅದು ಅಲ್ವಾ? ಹೌದು ಸರ್. ಇವತ್ತಿನಕ್ಕಿಂತ ಹೆಚ್ಚಾಗಿ ನೀವು 32 ವರ್ಷ ಆಚೆ ನೀವು ಹೋದಾಗ ಹೆಂಗಿತ್ತು ಸ್ಥಿತಿ? ಆವಾಗ ಭಾರಿ ಗಂಭೀರ ಇತ್ತು ಸ್ವಾಮಿ. ಹೌದಾ? ಈ ಆನೆಗಳೆಲ್ಲ ಆಗಾಗ ಕಾಣಿಸ್ಕೊತಾ ಇರ್ತವೆ, ಈಗೂ ಕಾಣಿಸ್ಕೊಳ್ತದೆ. ಆನೆ ಕಾಡು ಪ್ರಾಣಿಗಳು ಈಗಲೂ ಕಾಣಿಸ್ಕೊಳ್ತದೆ. ಹೌದಾ? ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಮುರುಡೇಶ್ವರದಲ್ಲಿರುವಂಥ ಒಂದು ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದಲ್ಲಿದೆ. ಸೊ ಇಲ್ಲಿ ನಾಳೆಯ ದಿನ ಅಂದರೆ ಪ್ರತಿ ವರ್ಷವೂ 29ನೇ ತಾರೀಕಿಗೆ ಕೆಂಡ ಹಾಯೋದು, ಅದಾದಮೇಲೆ ಎಣ್ಣೆ ಬಂಡಿಯಿಂದ ಒಡೆಯನ್ನು ತೆಗೆಯೋದು, ಹೀಗೆ ನಾನಾ ಥರದ ಪ್ರೋಗ್ರಾಮ್ಗಳು ಇರ್ತದೆ. ಮತ್ತು ನಮಗೆ ಜಾಸ್ತಿ ಕುತೂಹಲ ಇರೋದು ಮಾಲೆ ಹಾಕೋದು ಅಂತ ಹೇಳಿದ್ರೆ ಒಂದು ಸಾಮಾನ್ಯ ವಿಷಯ ಅಲ್ಲ. 48 ದಿನಗಳ ಕಾಲ ಪಕ್ಕಾ ವ್ರತಾಚರಣೆಯನ್ನು ಮಾಡಿಕೊಂಡು ಶಬರಿಮಲೆಗೆ ತೆರಳುತ್ತಾರೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿಯ ಗುರುಸ್ವಾಮಿಗಳಾದ ಶ್ರೀ ಲೋಕೇಶ್ ಸ್ವಾಮಿ ಮತ್ತು ಶ್ರೀ ಗೋವಿಂದ ಸ್ವಾಮಿಯವ್ರ ಜೊತೆ ಮಾತಾಡ್ತಾ ತಿಳ್ಕೊಳ್ಳೋಣ. ನಾಳೆ 29ಗೆ ಅನ್ನದಾನ. ಅಂದರೆ ಈ ವ್ರತಾಚರಣೆ ಪ್ರಾರಂಭ ಆಗ್ತದೆ ಯಾವಾಗ? ನಮ್ಮದು ನವೆಂಬರ್ 18ಗೆ ಸ್ಟಾರ್ಟ್ ಆಗಿದೆ. ಅಂದರೆ ಕಾರ್ತಿಕ ಮಾಸದಾಗೆ ಆ್ಯಕ್ಚುಲಿ ನೀವು ಪ್ರಾರಂಭ ಮಾಡಿ, ಅದಾದಮೇಲೆ ಕಾರ್ತಿಕ ಮಾಸ ಮತ್ತು ಧನುರ್ಮಾಸ ಸೇರಿ ಒಟ್ಟು 48 ದಿನ. ಅದರಲ್ಲೂ ಪೂರ್ತಿಯಾಗಿ ಚಳಿ ಬೀಳುವಂಥ ಸಂದರ್ಭದಲ್ಲಿ ನಾವು ಮಾಲೆ ಹೌದಲ್ಲ ವ್ರತ ಮಾಡಿ ಶಬರಿಮಲೆ. ಫಸ್ಟು ನೀವು ಮಾಲೆ ಹಾಕುತ್ತೆ ಯಾವಾಗ? ನಾನು ಮಾಲೆ ಹಾಕಿದ್ದು ಫಸ್ಟೇ 1990ನೇ ಇಸ್ವಿ ಫಸ್ಟ್ ಮಾಲೆ ಹಾಕಿದ್ದೆ. ಹೌದು. ಈಗ ಒಟ್ಟು 32ನೇ ವರ್ಷಕ್ಕೆ ಹೋಗ್ತಾ ಇದೆ. 34 ವರ್ಷ. ಅದಾದಮೇಲೆ ಇಲ್ಲಿ ಪದ್ಧತಿಗಳೇನಿರ್ತದೆ? ನೀವು ಮಾಲೆ ಹಾಕಿ ಮನೇಲಿ ಮಾಲೆ ಹಾಕೋತೀರಿ ತುಳಸಿ ಎದುರಿಗೆ? ಇಲ್ಲ ಅಲ್ವಾ? ದೇವಸ್ಥಾನದಲ್ಲಿ ಮಾಲೆ. ಹೌದು, ದೇವಸ್ಥಾನದಲ್ಲಿ ಮಾಲೆ. ನಂತರ ಮನೆ ಬಿಟ್ಟು ಸನ್ನಿಧಾನದಲ್ಲಿ ಮನೆ ಬಿಡೋದು ಅವತ್ತೇ ಅಲ್ವಾ? ಅವತ್ತೇ ಮನೆ ಬಿಡ್ತೀವಿ. ಮನೆಗೆ ಹೋಗೋದೇ ಇಲ್ವಾ ಅಥವಾ? ಹೋಗ್ತೀವಿ, ಇಲ್ಲಂತಿಲ್ಲ. ಬಟ್ 15 ದಿವಸಕ್ಕೆ ಒಂದ್ಸಲ ಎಲ್ಲಾದ್ರೂ ನೋಡ್ಬೇಕಂತ. ಒಳಗಡೆ ಹೋಗಲ್ಲ? ಒಳಗಡೆ ಎಲ್ಲ ಹೋಗಲ್ಲ. ಅಂಗಳದಲ್ಲಿ ನಿಂತ್ಕೊಂಡು ಮಕ್ಕಳು ಮಾತಾಡ್ಸ್ಕೊಂಡು ಜಾಸ್ತಿ ಆಗಿ ತಂದೆ ತಾಯಿ ನೋಡ್ಕೊಂಡು ಮಕ್ಕಳು ಮಾತಾಡ್ಸ್ಕೊಂಡು ಅಲ್ಲಿಂದ ಸನ್ನಿಧಾನಕ್ಕೆ ಬರ್ತೀರಿ? ಸನ್ನಿಧಾನ. ಹೌದು. ಆಮೇಲೆ ಇಲ್ಲಿ ಪೂಜೆ ಕಾರ್ಯಕ್ರಮಗಳು ಅವೆಲ್ಲ ಹೆಂಗಿರ್ತವೆ? ಪೂಜೆ ನಾವು ಸಂಜೆ 7 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಹೌದು. 7-7:30. 9 ಗಂಟೆಗೆ ಪೂಜೆ ಮುಗೀತದೆ. 9-9:30. ಸಂಜೆ 7:30. ಬೆಳಿಗ್ಗೆ ಒಂದ್ಸಲ ಪೂಜೆ ಬೆಳಿಗ್ಗೆ ಇರ್ತದೆ. ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀವಿ. ಹೌದು. ಗಣೇಶ ಸ್ನಾನ ಮಾಡಿ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಸ್ವಾಮಿಗಳೆಲ್ಲ ಶರಣ ಕರೆದು ಭಜನೆ ಸ್ಟಾರ್ಟ್ ಮಾಡ್ತೀವಿ. ಬೆಳಿಗ್ಗೆ 4 ಗಂಟೆ ಡೈಲಿ ಹೇಳಲೇಬೇಕು. ಚಿಕ್ಕ ಮಕ್ಕಳು ಇರ್ತಾರಲ್ವಾ? ಇರ್ತಾರೆ. ಅವರು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ 4:15-5 ಗಂಟೆ ಒಳಗೆ ಹೇಳ್ತಾರೆ. ಸುಧಾರಿಸ್ಕೊತಾರೆ. ಹೌದು. ನಾವಂತೂ 4 ಗಂಟೆಗೆ ಎದ್ದು ಹೇಳ್ತೀವಿ. ಎದ್ದು ಸ್ನಾನ ಆಗ್ಬೇಕು. ಎದ್ದು ಸ್ವಾಮಿಗಳಿಗೆಲ್ಲ ಎಬ್ಬಿಸಿ ಸ್ನಾನ ಮಾಡಿಸಿ ಪೂಜೆಗೆ ರೆಡಿ ಆಗ್ತೀವಿ. ಪೂಜೆ 7 ಗಂಟೆಗೆಲ್ಲ ಅವಾಗ 6 ಗಂಟೆಗೆ ಮುಗಿಸ್ತೀವಿ. ಬೆಳಿಗ್ಗೆ ಪೂಜೆನೇ ಮುಗಿದೋಗ್ಬಿಡ್ತದೆ 6 ಗಂಟೆಗೆ. ಓಕೆ. ಸಾಯಂಕಾಲ ಮಾತ್ರ 7:30 ನಂತರ ಸ್ಟಾರ್ಟ್ ಮಾಡಿ. ಇದು ಹೆಂಗೆ ಪ್ರತಿನಿತ್ಯ ನಡ್ಕೊಂಡು ಬರ್ತದೆ? ಹೌದು, ಪ್ರತಿನಿತ್ಯ. ಬನ್ನಿ ಮಕ್ಕಳೆಲ್ಲ ಬನ್ನಿ. ಚಿಕ್ಕ ಮಕ್ಕಳು ಬನ್ನಿ. ಹಿಂದೆ ಬರ್ರಿ. ಇವರು ಎಷ್ಟು ವರ್ಷ ನಿಮಗೆ? 14 ವರ್ಷ. ಫಸ್ಟ್ ಟೈಮಾ? ಫಸ್ಟ್ ಹಾಕೋರು ಕನ್ನೀಸ. ಇವಾಗ ಹುಡುಗಿರು 8 ವರ್ಷದ ಒಳಗನೆ ಹಾಕ್ತೀವಿ. ಅದಕ್ಕೂ ಮೇಲೆ ಅಂದ್ರೆ ಅಲ್ಲಿ ಏನಾದರೂ ಕೇಳ್ತಾರೆ ID ಕಾರ್ಡ್ ಅಥವಾ? ಕೇಳ್ತಾರೆ. ಹೌದಾ? 10 ವರ್ಷ. ನೀವು ಅಷ್ಟೇ ಅಲ್ವಾ? ನೀವೊಂದು 30 ವರ್ಷ ಆಯ್ತಲ್ವಾ ಮಾಲೆಗೂ ಸ್ಟಾರ್ಟ್ ಮಾಡಿ? ಮತ್ತು ಈಗ ಇಲ್ಲಿ ಪೂಜೆ ವಿಧಿವಿಧಾನ ಡೈಲಿ 4 ಗಂಟೆಗೆ ಹೇಳೋದೆಲ್ಲ ಇದ್ದೇ ಅಂತ ಹೇಳೋದು. ಅದಾದಮೇಲೆ 29ಗೆ ನೀವು ಇದೊಂದು ಕಾರ್ಯಕ್ರಮ ದೊಡ್ಡದಾಗಿರ್ತದೆ, ಅನ್ನದಾನ. 2 ದಿನ. ಮತ್ತು ನಿಮ್ಮ ಆಹಾರ ಪದ್ಧತಿ ಎಲ್ಲ ಹೆಂಗಿರ್ತದೆ? ಆಹಾರ ಪದ್ಧತಿ ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನ ಒಂದು ಊಟ. ತುಂಬ ಲೈಟಾಗಿ ಊಟ ಮಾಡ್ತೀರಲ್ಲ? ಅಂದರೆ ದೊಡ್ಡ ಪ್ರಮಾಣದ ಬಾಗಿಲಿ ಏನು ಊಟ ಮಾಡ್ತೀರಿ ಆ ಥರ ಊಟ ಎಲ್ಲ ಮಾಡಿ? ಇಲ್ಲ ಅದೆಲ್ಲ ಮಾಡೋದು ತುಂಬ ಲೈಟಾಗಿ. ಅಂದರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಉಪಹಾರ ಆಗ್ತದೆ? ಬೆಳಿಗ್ಗೆ 6 ಗಂಟೆ 6:30 ಒಳಗೆ. ಹೌದು. ಆನಂತರ ಅವ್ರೇನು ಕೆಲಸ ಕಾರ್ಯಕ್ಕೆ ಅಥವಾ ಸ್ಕೂಲ್ಗೆ ಹೋಗೋ ಮಕ್ಕಳು ಹೋಗ್ಲಿಕ್ಕೆ ಇವರೆಲ್ಲ ಹೋಗ್ಬೋದು. ಹೋಗಾದ್ಮೇಲೆ ಸಂಜೆ ಇಷ್ಟು ಗಂಟೆಗೆ ಬಂದು ಮುಟ್ಟಬೇಕು ಆ ಥರದ್ದು? ಮಧ್ಯಾಹ್ನ 2 ಗಂಟೆ ಒಳಗೆ ಊಟ ಮುಗಿಬೇಕು. ಮಧ್ಯಾಹ್ನ 2 ಗಂಟೆಗೆ ಎಲ್ಲರೂ ಬರ್ಬೇಕಾ ಅಥವಾ ಕೆಲವೊಬ್ಬರಿಗೆ ಆಫೀಸ್ ಎಲ್ಲ ಮಧ್ಯಾಹ್ನ ಬಿಡದೇ ಇರುವಂಥ ಸಂದರ್ಭದಲ್ಲಿ? ಇಲ್ಲ, ಊಟ ಮುಗಿಸ್ಲೇಬೇಕು ಅವರು. 3 ಗಂಟೆ ಅವ್ರು ಬಂದು ಊಟ ಮಾಡಲೇಬೇಕು. ನಂತರ ಊಟ ಇಲ್ಲ. ಹೌದೌದು. ಬೈ ಚಾನ್ಸ್ ಬರೋಕ್ಕಾಗದಿರೋ ಅವರು ಅಲ್ಲಿ ಉಪವಾಸ ಇರ್ಬೇಕು. ಅಲ್ಲೇನು ತಿನ್ನೋಕ್ಕಾಗಲ್ಲ. ಹೊರಗಡೆ ಏನು ಅಂದರೆ ಏನು ತಿನ್ನಲ್ಲ.
ಏನಿದ್ರು ನಾವು ಮಧ್ಯ- ಸನ್ನಿಧಾನದೊಳಗೆ ಹೌದು, ಸ್ನಾನ ಮಾಡಿ ತಿನ್ನೋದು. ನಾವೇ ಮಾಡಿದ ಅಂದ್ರೆ ಸ್ವಾಮಿಗಳೇ ಪಾಕದಲ್ಲೇ ಇರ್ಬೇಕು. ಸ್ವಯಂ ಮಾಡ್ದಂತ. ಹೌದು. ಈಗ ಅಡಿಗೆ ಎಲ್ಲ ನಿಮ್ಗೆಲ್ಲ ಬಂದಿರ್ತದ ಅಥವಾ ಯಾಕಂದ್ರೆ ಮನೆಯಲ್ಲಿ ಎಲ್ಲ ಪ್ರತಿ ಮನೆಯಲ್ಲೂ ಕಲ್ತವ್ರು ಇದ್ದಾರೆ, ಹೆಂಗಸ್ರು ಅಡಿಗೆ ಮಾಡಾಕ್ತಾರೆ, ಇಲ್ಲ ಕಲಿದಿಲ್ಲದವ್ರು ಇದ್ದಾರೆ, ಹೌದು. ಅಡ್ಜಸ್ಟ್ ಮಾಡ್ಕೊಂಡು ಬಟ್ ಹೋಗ್ತಾರೆ. ಅಡ್ಜಸ್ಟ್ ಮಾಡಿ. ಬಟ್ ಈ ಸನ್ನಿಧಾನ ಮಾಡೋ ಅಡಿಗೆ ತುಂಬಾ ರುಚಿಕಟ್ಟಾಗಿರ್ತದೆ. ಬೈ ಚಾನ್ಸ್ ನೀವು ಹಾಗೆ ಮಾಡಿ ಕಲಿತೀರಾ ಕಲಿಯಲ್ಲ ಅಂತ ಗೊತ್ತಿಲ್ಲ. ಇಲ್ಲ ಇಲ್ಲ ಹೇಗೆ ಮಾಡಿ ಕಲ್ತು ಮಾಡೋದಕ್ಕಿಂತ ಚೆನ್ನಾಗಿರ್ತದೆ. ನಾವು ಎಲ್ಲ ತಿಂದು ಗೊತ್ತಿರೋ ಪ್ರಸಾದ ರೂಪದಾಗ ತಿಂತಾರಲ್ಲ, ಆ ಸಲುವಾಗಿ ನಮಗೆ ಅದು ದೇವ್ರ ಪ್ರಸಾದ ಅಂತ. ಈ ಇರುಮಡಿ ಅಂತ ಕಟ್ಟೋದು ಬಂದಾಗ ಅದು ಯಾವ ರೀತಿ ಇರ್ತದೆ, ಈ ಇರುಮಡಿ ಕಟ್ಟೋದು ಹೆಂಗೆ, ಮತ್ತು ಅದಕ್ಕೇನು ಉಪಯೋಗಿಸುವ ಇದೆಲ್ಲ ಇರ್ತದೆ, ಸಾಮಗ್ರಿ. ತುಪ್ಪ ಅಥವಾ ಸಾಮಗ್ರಿಗಳು ತುಪ್ಪ ಅವೆಲ್ಲ ಹೆಂಗಿರ್ತದೆ? ಅದು ನಮ್ದು ಬೆಳಿಗ್ಗೆ 6 ಗಂಟೆಗೆ ನಾವು ದೇವ್ರ ಪೂಜೆ ಮಾಡಿ ಕಟ್ಟು ರೆಡಿ ಮಾಡ್ತೀವಿ. ಹೌದು, ಬೆಳಿಗ್ಗೆ 6 ಗಂಟೆಗೆ ರಾತ್ರಿಯಿಂದ ಸ್ಟಾರ್ಟ್ ಆಗೋದು? ಇಲ್ಲ ಇಲ್ಲ, ಬೆಳಿಗ್ಗೆ ಮುಂಚಿನ ದಿನ ರಾತ್ರಿ ಅಲ್ಲ? ಇಲ್ಲ ಇಲ್ಲ, ರಾತ್ರಿ ಬೆಳಿಗ್ಗೆ 6 ಗಂಟೆಗೆ ಕಟ್ಟೋ ಸ್ಟಾರ್ಟ್. 6 ಗಂಟೆ ಸೂರ್ಯೋದಯಕ್ಕೆ ಒಂದು ಕಟ್ಟ ಮುಂಚೆ ಆ ಪೂಜೆ ಪುನಸ್ಕಾರ ಅದೆಲ್ಲ ಮಾಡಿ ಆಗಿರ್ತದೆ. ಆಮೇಲೆ ಕಟ್ಟು ಕೊಡ್ತೀವಿ. ಆಮೇಲೆ ಆಲ್ಮೋಸ್ಟ್ ನಿದ್ದೆ ಮಾಡ್ತೀರಾ ಅವತ್ತು? ಐ ಥಿಂಕ್ ಸ್ವಲ್ಪ ನಿದ್ದೆ ಇರ್ತದೆ, ಜಾಸ್ತಿ ನಿದ್ದೆ ಓವರ್ ನೈಟ್ ಆಗ್ತದಲ್ವ ಅವತ್ತು. ಪೂಜೆ ಎಲ್ಲ ಮುಗಿಯೋದು ತುಂಬ ರಾತ್ರಿ ಆಗ್ತದೆ. ಅದಾದ್ಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಕಟ್ಟು ಸ್ಟಾರ್ಟ್ ಮಾಡಿ ಕಟ್ಟೋಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅದು ಮುಹೂರ್ತ ಏನಾದರೂ ಇದೆ. ಹೌದಾ? ಅದ್ ಮಧ್ಯದ ರಾವು ಕಾಲ ಇದ್ರೆ ನಿಲ್ಲಿಸ್ತೀವಿ, ಹಾಂ ಹಾಂ, ಇಲ್ಲಾದ್ರೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಹೌದಾ? ಮಧ್ಯಾಹ್ನ ಊಟಕ್ಕೆ 1 ಗಂಟೆ ನಿಲ್ಲಿಸ್ತೀವಿ. ಇಂಥ ಪುರುಜನ 1 ಗಂಟೆ ಊಟದ ಟೈಮ್ದಲ್ಲಿ ನಿಲ್ಲಿಸ್ತೀವಿ. ಹಾ. ನಂತರ ಮತ್ತೆ ಸ್ನಾನ ಮಾಡಿ ಮತ್ತೆ ಪುನಃ ಪೂಜೆ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಹೌದು. ಅದಾದ್ಮೇಲೆ ಗಾಡಿ ಗಿಡಿಗೆಲ್ಲ ಮುಂಚೆ ಹೇಳಿರ್ತೀರಿ ನೀವು? ಹೇಳಿ ರೆಡಿ. ಅದಾದ್ಮೇಲೆ ಇಲ್ಲಿಂದ ಹೊರಡ್ತೀವಿ. ಅದಾದ್ಮೇಲೆ ಗಾಡಿ ಬಂದ ತಕ್ಷಣ ಮತ್ತೆ ಸ್ನಾನ ಮಾಡಿ ಮತ್ತೆ ಕಟ್ಟು ತಲೆ ಮೇಲೆ ಗುರುಸ್ವಾಮಿಗಳು ಪೂಜೆ ಮಾಡಿ ಮತ್ತೆ ಕಟ್ಟವ್ರಿಗೆ ಕೊಟ್ಟು, ಹೌದು, ಇಲ್ಲಿ ಕಾಯಿ ಹೊಡೆದು ಗಾಡಿಗೆ ಹೋಗ್ತೀವಿ. ಹೌದು. ಅಲ್ಲಿ ಗಾಡಿಗೆಲ್ಲ ಕಟ್ಟಾದ ನಂತರ ಗಾಡಿ ಪೂಜೆ ಮಾಡಿ ಶಬರಿಮಲೆ ಹೊರಡೋದು. ಶಬರಿಮಲೆ ಸೀದಾ ಹೋಗ್ಬಿಡ್ತಾರ ಅಥವಾ ಇಲ್ಲ, ತೀರ್ಥ ಕ್ಷೇತ್ರಗಳ ದರ್ಶನ ಆಗಿ? ಹೌದಾ? ಎಲ್ಲೆಲ್ಲೆಲ್ಲ ಹೋಗ್ತೀರಿ ಹೆಚ್ಚಾಗಿ? ನಾವು ಕೊಲ್ಲೂರು, ಅಂಬಲಪಾಡಿ. ಇದು ಕಾಯಂ ಪ್ರತಿ ವರ್ಷವೂ ಕೂಡ ಇದೇ ರೀತಿ? ಹೌದು, ಕೊಲ್ಲೂರು, ಅಂಬಲಪಾಡಿ, ಹೌದು, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಪರ್ಸ್ನಿ, ಗುರುವಾಯೂರು. ಹೌದಾ? ಅದಾದ್ಮೇಲೆ ಲಾಸ್ಟಿಗೆ ಕಾಲಾಡಿ. ನೀವು ಶಬರಿಮಲೆ ಯಾವ ಡೇಟ್ಗೆ ಹೋಗ್ಬಿಡ್ಬೇಕಾಗುತ್ತೆ? ಜ್ಯೋತಿ ನೋಡೋದು ಅಂತ ಇರ್ತದಲ್ವಾ? ನಾವು ಜ್ಯೋತಿ ನೋಡೋದಾದ್ರೆ 8ಕ್ಕೆ ಹೊರಡ್ತೀವಿ. ಹಾಂ, ಜ್ಯೋತಿಗೆ ಹೋಗೋದಾದ್ರೆ ಹಾಂ, ಅಲ್ಲಿ ನಾವು 10-12ಕ್ಕೆ ಹೋಗ್ಬಿಡ್ತೀವಿ. 12ಕ್ಕೆ ಅಭಿಷೇಕ ಆದ್ರೆ 12ಕ್ಕೆ ಹೋಗ್ಬಿಡ್ತೀರಿ? 1 ದಿವಸ 2 ದಿವಸ ನೀಲಿಕಲ್ಲಲ್ಲಿ ಇರ್ತೀವಿ. ಹೌದಾ? ಅಭಿಷೇಕ ಈಗ ಹೋಗಾದ ತಕ್ಷಣ ಅಲ್ಲಿ ಸಿಚುವೇಶನ್ ಹೆಂಗಿರ್ತದೆ? ಅಲ್ಲಿ ತುಂಬಾ ಜನ ಎಲ್ಲೆಲ್ಲಿಂದೆಲ್ಲ ಸ್ವಾಮಿಗಳೆಲ್ಲ 4 ದೇಶದಾದ್ಯಂತ ಎಲ್ಲ ಕಡೆಯಿಂದ ಬರ್ತಾರಲ್ವಾ? ಎಲ್ಲ ಕಡೆಯಿಂದ ಬಂದು ಒಂದು ಜಾಗದಲ್ಲಿ ಇಕ್ಕಟ್ಟಾಗ್ತಾರೆ. ಜಾಗ ತುಂಬಾ ಇದೆಯಾ ಅಲ್ಲಿ? ನಾನು ನೋಡ್ಲಾ, ಸಲುವಾಗಿ ಕೇಳ್ತಾವ. ತುಂಬಾ ಇದೆ, ಸ್ವಾಮೀಜಿಗಳಿಗೆ ನಿಲ್ಲೋಕ್ಕಾಗುವಷ್ಟು ಜಾಗ ಇದೆ. ತುಂಬಾ ಮಾಡಿದ್ದಾರೆ, ಮೊದಲ ಹಾಗಿಲ್ಲ. ಅಲ್ಲಿಂದ ಟೆಂಪು ಹೋಗೋ ದಾರಿ ಉಂಟಲ್ಲ, ನೀವು ವೆಹಿಕಲ್ಸ್ ಹೋಗೋ ದಾರಿ, ಅದಾದ್ಮೇಲೆ ನಡಿಗೆ ಇರ್ತದ? ನಡಿಗೆ ಇರ್ತದೆ. ಏರುಮಲೆಯಿಂದ 60 ಕಿಲೋಮೀಟರ್ ನಡಿಲೇಬೇಕು ಪ್ರತಿಯೊಬ್ಬರು. ಅಲ್ಲಿಂದ ಮಕ್ಕಳು ಬಂತು, ಪ್ರತಿಯೊಬ್ಬರು ಪ್ರತಿಯೊಬ್ಬರು ಅಂತ ಅಲ್ಲ, ಆ ಶಕ್ತಿ ಬೇರೆ ವ್ಯವಸ್ಥೆನೂ ಉಂಟು. ಬೇರೆ ವ್ಯವಸ್ಥೆ ಯಾವ ರೀತಿ? ಪಂಪಗೆ ಹೋಗ್ತದೆ. ಪಂಪದಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ? ಪಂಪದಿಂದ 12 ಕಿಲೋಮೀಟರ್. ಬಟ್ ನೀವು ನಡ್ಕೊಂಡು ಹೋಗೋದು 60 ಕಿಲೋಮೀಟರ್ ದಾರಿಯಿಂದ? 60 ಕಿಲೋಮೀಟರ್ ದಾರಿ ನಡ್ಕೊಂಡು ಹೋಗ್ಲೇಬೇಕು ಅಂತ. ಹೆಂಗಿದೆ ದಾರಿ? ಟಾರ್ ರೋಡ? ಯಾವ ತರ ಇದೆ? ಭಾರಿ ಅಪಾಯ. ಹೌದಾ? ಹಾಂ ಹಾಂ ಹಾಂ. ಏರುಮಲೆಯಿಂದ ನಡೆದ್ರೆ ಭಾರಿ ಕಂಜೆಸ್ಟೆಡ್, ಕಾಡು ಮೇಡು ಎಲ್ಲ ದಾಟಿ ಹೋಗ್ಬೇಕಾಗ್ತದೆ. ಎಲ್ಲ ದಾಟಿ ಹೋಗ್ಬೇಕು. ಬಟ್ ಇವತ್ತಿನಕ್ಕಿಂತ ಹೆಚ್ಚಾಗಿ ನೀವು 32 ವರ್ಷ ಆಚೆ ನೀವು ಹೋದಾಗ ಹೆಂಗಿತ್ತು ಸ್ಥಿತಿ? ಅವಾಗ ಭಾರಿ ಗಂಭೀರ ಇತ್ತು. ಹೌದಾ? ಈ ಆನೆಗಳೆಲ್ಲ ಆಗಾಗ ಕಾಣಿಸ್ಕೊತಾ ಇರ್ತದೆ? ಈಗೂ ಕಾಣಿಸ್ಕೊಳ್ತದೆ. ಆನೆ, ಕಾಡು ಪ್ರಾಣಿಗಳು ಈಗಲೂ ಕಾಣಿಸ್ಕೊಳ್ತದೆ. ಹೌದಾ? ಇವತ್ತಿನಕ್ಕಿಂತ ಹೆಚ್ಚಾಗಿ ನೀವು 32 ವರ್ಷ ಆಚೆ ನೀವು ಹೋದಾಗ ಹೆಂಗಿತ್ತು ಸ್ಥಿತಿ? ಅವಾಗ ಭಾರಿ ಗಂಭೀರ ಇತ್ತು. ಹೌದಾ? ಈ ಆನೆಗಳೆಲ್ಲ ಆಗಾಗ ಕಾಣಿಸ್ಕೊತಾ ಇರ್ತದೆ? ಈಗೂ ಕಾಣಿಸ್ಕೊಳ್ತದೆ. ಆನೆ, ಕಾಡು ಪ್ರಾಣಿಗಳು ಈಗಲೂ ಕಾಣಿಸ್ಕೊಳ್ತದೆ. ಹೌದಾ? ಈಗೂ ಇದೆ, ಅವಾಗೂ ಇತ್ತು. ಅವಾಗಂತೂ ತುಂಬಾ ಕಂಜೆಸ್ಟೆಡ್ ಆಗಿತ್ತು. ಅದು ಹೋಗಕ್ಕೆಲ್ಲ ಆಗ್ತಾ ಇರಲ್ಲ, ದಾರಿ ಸರಿಯಾಗಿರಲಿಲ್ಲ. 30 ವರ್ಷ ಹಿಂದೆ ಭಾರಿ ಕಷ್ಟ ಇತ್ತು. ಹೌದು, ಎಲ್ಲದಕ್ಕೂ ಕಷ್ಟ ಇತ್ತು. ಅದಾದ್ಮೇಲೆ 60 ಕಿಲೋಮೀಟರ್ ಎಷ್ಟು ಟೈಮ್ ತಗೋತದೆ ನಿಮ್ಗೆ ನಮ್ಗೆ ಮೇಲೆ ಹೋಗಿ ಮುಟ್ಟೋಕೆ? 24. ಇವ್ರನ್ನೆಲ್ಲ ಮಕ್ಕಳನ್ನೆಲ್ಲ ಕರ್ಕೊ ಹೋಗೋ ಕಾರಣಕ್ಕೆ? ಮಕ್ಕಳೆಲ್ಲ ಹೆಚ್ಚಾಗಿ ನಾವು ಕರ್ಕೊಂಡು ಹೋಗೋದು ಕಡಿಮೆ. ಹೌದಾ? ಯಾಕಂದ್ರೆ ಪಾಯಿಸ್ತಾಳನ್ನ. ಹೌದೌದು, ಅವ್ರವ್ರದ್ದು ಜವಾಬ್ದಾರಿ ಅವ್ರವ್ರಿಗೆ ಇರ್ತದೆ. ಹೌದೌದು. ಭಾರಿ ಕಷ್ಟ. ಇವ್ರ ಜೊತೆ ಅವ್ರ ತಂದೆನೂ ಇರ್ತಾರ ಅಥವಾ ಇಲ್ದಿದ್ದವ್ರು ನಾವು ಕರ್ಕೊಂಡು ಹೋಗ್ಬೇಕು? ಅದು ಜವಾಬ್ದಾರಿ ತಗೊಂತ್ರಿ? ತಗೊಂಡು ಹೌದಲ್ವಾ? ಹೌದು. ತಂದೆ ಸ್ಥಾನದಲ್ಲಿ ನಿಂತು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ತಂದೆ ತಾಯಿ ಸ್ಥಾನದಲ್ಲಿ ನಿಂತೇ ಸ್ವಾಮಿಗಳನ್ನ ಕರ್ಕೊಂಡು ಹೋಗಿ ಎಲ್ಲರನ್ನೂ ಗೊತ್ತಿಲ್ಲ ಅದನ್ನ ಕರ್ಕೊಂಡು ಹೋಗಿ ತಂದು ಬಿಡೋವರೆಗೂ ನಮ್ಮ ಜವಾಬ್ದಾರಿ ಇರ್ತದೆ. ಅವರು ನಮ್ಮ ಮಾತು ಕೇಳ್ಕೊಂಡು ನಮ್ಮ ಜೊತೆಲಿ ಬರ್ತಾರೆ.
ಅಲ್ಲಿ ಮೇಲ್ಗಡೆ ಹೋದಾಗ ಇರುಮುಡಿ 10 ಗಂಟೆ ಹೋಗ್ತೀರಿ ನೀವು? ಹೌದು. ಹೋದಾಗ ಸೀದಾ ದರ್ಶನಕ್ಕೆ ಅವಕಾಶ ಇಲ್ಲ, ನಾವು ಎರುಮಲ್ಲಿಂದ ತಗೊಳ್ಳೋದು? ಎರುಮಲ್ಲಿಂದ ಹೋದ್ರೆ ನಡೆದು 60 ಕಿಲೋಮೀಟರ್ ನಡೆದು ಪಂಪ ಹೋಗ್ತೀವಿ. ಹಾಂ, ಪಂಪದಿಂದ ಅಲ್ಲಿಂದ ಮತ್ತೆ 12 ಕಿಲೋಮೀಟರ್ ಶಬರಿಮಲೆ. ಹೌದಾ? ಪಂಪದಿಂದ 12 ಕಿಲೋಮೀಟರ್, ಒಟ್ಟಾರೆ 60 ಕಿಲೋಮೀಟರ್ ದೂರ ಆಗ್ತದೆ. ಅಲ್ಲಿಂದ 12 ಕಿಲೋಮೀಟರ್ ಶಬರಿಮಲೆ. ಪಂಪದಿಂದ ಶಬರಿಮಲೆಗೆ 12 ಕಿಲೋಮೀಟರ್. ಅದಾದ್ಮೇಲೆ ದರ್ಶನಕ್ಕೆ ಕ್ಯೂನಲ್ಲೇ ಹೋಗುದು. ಕ್ಯೂ ಅಲ್ಲೇ ಹೋಗುದು. ನಿಮ್ಮ ತಲೆ ಮೇಲೆ ಇರುಮುಡಿ ಇರ್ತದೆ, ಆ ಇರುಮುಡಿಯಲ್ಲಿ ಅದನ್ನ ಸಮರ್ಪಿಸೋದಾ ದೇವರಿಗೆ? ನಾವು ಶಬರಿಮಲೆಯಲ್ಲಿ ಶಬರಿಮಲೆ ಹೋಗಿ ಅಲ್ಲಿ ಸಮರ್ಪಣೆ ಮಾಡೋದು, ತುಪ್ಪಾಭಿಷೇಕ ಮಾಡೋದು. ಅಭಿಷೇಕ ದೇವರಿಗೆ ಮಾಡೋದು? ದೇವರಿಗೆ ಮಾಡೋದು. ಅದು ಪುರೋಹಿತರ ಕೈಯಿಂದ ಅಲ್ಲಿ ಅಥವಾ ಒಂದು ಟೀಮ್ ಬೈ ಟೀಮ್ ಮಾಡ್ಕೊಡ್ತಾರ ಅವರು, ಅಥವಾ ಇಲ್ಲ ನಾವು ಎಷ್ಟು ಜನ ಒಟ್ಟಾರೆಯಾಗಿ ಎಲ್ಲ ಕಾಯಿ ತುಪ್ಪ ಹೊಡೆದು ಒಂದು ಟೀಮ್? ನಮ್ಮ ಈ ಸನ್ನಿಧಾನದಿಂದ ಒಂದು ಟೀಮ್, ನಾವು ಎಷ್ಟು ಜನ ನಮ್ಮ ಬಸ್ನಲ್ಲಿ ಇದೆ ನಾವು ಅಷ್ಟು ಜನದ್ದು ಒಂದು ಕಾಯಿ ಹೊಡೆದು ನಮ್ಮ ಈ ಸನ್ನಿಧಾನದಿಂದ. ಹೌದು, ಅದು ನಾವು ಎಲ್ಲ ಒಟ್ಟಾರೆ ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನ ಅಲ್ಲಿ ತಗೊಳ್ತೀವಿ. ಅಯ್ಯಪ್ಪ ಸ್ವಾಮಿ ತಲೆ ಮೇಲೆ ಅಭಿಷೇಕ ಮಾಡಿ ಅವಾಗ ಹೆಂಗಿರ್ತದೆ ನೋಡ್ಲಿಕ್ಕೆ? ಅದು ನೋಡೋದು ತುಂಬ ಖುಷಿ ಆಗ್ತದೆ, ಭಾರಿ ಖುಷಿ ಆಗ್ತದೆ. ಹೌದಲ್ವ? ನಮ್ಮ ಜನ್ಮ ಸಾರ್ಥಕ. ಅದು ಅನುಭೂತಿ, ಅದು ತಿಳಿದವ್ರು ಮಾತ್ರ ಗೊತ್ತಿದೆ ಅದು ಅಲ್ವಾ? ಹೌದು. ಅಷ್ಟೆಲ್ಲ ಕಷ್ಟಪಟ್ಟು ಹೌದು, ಕಾಡು ಮೇಡು ದಾಟ್ಕೊಂಡು ತೊನ್ನೆ ಸ್ನಾನ ಮಾಡಿ 48 ದಿವಸ ತನಕ ಇಲ್ಲಿ ಮನೆ ಬಿಟ್ಟು, ಹೆತ್ತವ್ರು ಬಿಟ್ಟು, ಒಡ ಹುಟ್ಟಿದವ್ರನ್ನ ಬಿಟ್ಟು, ಮದುವೆ ಆದ ಹೆಂಡತಿ ಬಿಟ್ಟು ಇರ್ತೀವಲ್ಲ, ಹೌದು, ಎಲ್ಲ ಕಳೆದು ಹೋಗ್ತೀವಲ್ಲ ಅಲ್ಲಿಗೆ. ಅಭಿಷೇಕ ಮಾಡಿದ್ಮೇಲೆ ಮುಗೀತು ನಮಗೆ ಒಂದು ಖುಷಿ, ಸಾರ್ಥಕ. ಅದಾದ್ಮೇಲೆ ಈಗ ಈ ಬಾಕಿ ಟೈಮ್ದಲ್ಲಿ ನಾವು ಈ ಕೆಲವೊಂದು ಚಟ ಇರ್ತದೆ, ಅದೇನು ಸರ್ವೇ ಸಾಮಾನ್ಯ. ಇಲ್ಲಿ ಬಂದಾಗ ಆ ಚಟ ಅವಾಯ್ಡ್ ಮಾಡಲೇಬೇಕು. ವಿಧಿ ಇಲ್ಲ, ಮಾಡ್ತಾರೆ, ಮಾಡಲೇಬೇಕು. ಕೆಲವೊಬ್ರದ್ದು ಶಾಶ್ವತ ಮಾಡ್ಕೋತಾರೆ, ಕೆಲವೊಬ್ರು ಬಂದ್ಮೇಲೂ ಒಳ್ಳೆ ಚೇಂಜ್ ಆಗ್ತಾರೆ. ಸರಾಯಿ ಕುಡಿಯೋದು ಅಂಥದ್ದೆಲ್ಲ ಇದ್ರೆ ಕೆಲವೊಬ್ರು ಬಂದಾದ್ಮೇಲೆ ಅದನ್ನ ಹಂಗೆ ಕೆಲವೊಬ್ರು ತಗೊಂಡು ಹೋಗ್ತಾರೆ. ಕೆಲವೊಬ್ರು ಆ ದಿನಕ್ಕೆ ಕಾಯ್ತಿರ್ತಾರೆ, ಯಾವಾಗ ನಾನು ಬಂದು ಮುಡ್ತಾ ಆ ದಿನ ಇದೊಂದು ಅಭಿಷೇಕ ಆಗಲಿ ಅಂತ ಗಂಟೆ ಕಾಯ್ತಾರೆ ಅಲ್ವಾ? ಹೌದು. ಅದಾದ್ಮೇಲೆ ನೀವು ಮೇಲೆ ದರ್ಶನ ಎಲ್ಲ ಮುಗಿಸಾಗಿ ಜ್ಯೋತಿ ನೋಡೋದು ಅಂತ ಹೇಳೋದು ಒಂದಿರ್ತದೆ. ಅದು ಎಲ್ಲಾಗ್ತದೆ? ಅದು ಯಾವ ಪ್ಲೇಸ್? ಅದು ಪ್ಲೇಸು ನಾನಾ ರೀತಿ ಪ್ಲೇಸ್ ಇದೆ ಅಲ್ಲಿ ಶಬರಿಮಲೆ. ಒಂದೇ ಪ್ಲೇಸ್ ನಲ್ಲಿ ದೇವಸ್ಥಾನದ ಎದುರಲ್ಲಿ ನಿಲ್ತಾರೆ, ಅಲ್ಲಿ ಆಗಲ್ಲ ನಮ್ಮ ಹತ್ರ. ಹೌದೌದು, ನಾನಾ ಜನ ಮಸ್ತ್ ಇರ್ತಾರ, ನಮ್ಮ ಸ್ವಾಮಿಗಳೆಲ್ಲ ಕಂಟ್ರೋಲ್ ಮಾಡ್ಕೊಳಿಕ್ ಆಗೋದಿಲ್ಲ ಅಂತ ನೀಲಿಕಲ್ ಅಂತ ಒಂದು ಇದ್ದಿದೆ. ಹೌದಾ? ನೀಲಿಕಲ್. ಅಲ್ಲಿ ಬಂದು ಒಂದು 2 ದಿವಸ ಅಲ್ಲಿದ್ದು 14ನೇ ತಾರೀಕಿಗೆ ಜ್ಯೋತಿ ನೋಡಿ ಸ್ಥಳ ತೋರಿಸ್ಕೊಡ್ತೀವಿ ನಾವು. ಹೌದೌದು, ಸ್ವಾಮಿಗಳು ಅಲ್ಲಿಂದ ನೋಡಿ ಪ್ರತಿ ವರ್ಷ 14ನೇ ತಾರೀಕು ಸಂಕ್ರಾಂತಿ ಕಾಲ. ಹೌದು, ಸಂಕ್ರಾಂತಿ ದಿನ. ಅವತ್ತು ಸಂಜೆ ಅವತ್ತು ಭರ್ಜರಿ ಆಗಿರ್ತದೆ ಅಲ್ಲಿ, ತುಂಬಾ ದೂರಿ ಪೂಜೆ ಪುರಸ್ಕಾರಗಳಾಗ್ತಾ ಇರ್ತದೆ. ಅವನೊಂಥರ ಏನೋ ಪಲ್ಲಕ್ಕಿ ಗಿಲ್ಲಕ್ಕಿ ಅಂತವೆಲ್ಲ ಅದೊಂದು ಸನ್ನಿವೇಶ ನಿಮ್ಗೆ ನೋಡಿಸಿ. ಅದಾದ್ಮೇಲೆ ಇಲ್ಲಿ ಬರ್ತೀರಿ, ಬಂದಾದ್ಮೇಲೆ ಮನೇಲಿ ಏನಾದ್ರು ಪೂಜಾ ಕಾರ್ಯಕ್ರಮ ಇಲ್ಲೇ ಅದು ಮಾಲೆ ವಿಸರ್ಜನೆ ಮಾಡೋದಿಲ್ಲ, ವಿಸರ್ಜನೆ ಮಾಡೋದು ಇದೇ ಜಾಗದಲ್ಲಿ. ಕೆಲವರು ಅಲ್ಲೇ ಮಾಡ್ಕೊಂಡು ಬರ್ತಾರಲ್ಲ, ಅದು ಸರಿಯಲ್ಲ. ಸರಿ ಪದ್ಧತಿ ಹಾಕೋದು ಕನ್ಯಾಮೂಲ ಗಣಪತಿ ದೇವಸ್ಥಾನದಲ್ಲಿ, ವಿಸರ್ಜನೆ ಸನ್ನಿಧಾನ. ಹೌದು. ಇಲ್ಲಿಂದ ಸೀದಾ ಮಾಲೆ ತೆಗ್ದಾದ್ಮೇಲೆ ಮನೆಗೆ ಹೋಗೋದು? ಇಲ್ಲಿಂದ ಮಾಲೆ ತೆಗೆದಾದ್ಮೇಲೆ ಮತ್ತೆ ಕಾಯಿ ಹೊಡಿತೀವಿ ಇಲ್ಲಿ. ಹೌದಾ? ಅದೊಂದು ಶರಣ ಕರೆಯೋದು, ಶರಣ ಕರೆದು ಕಾಯಿ ಹೊಡೆದು ಮನೆ ಹೋಗಿ, ಅದು ಇರುಮುಡಿಯಲ್ಲಿ ಒಂದು ಕಾಯಿ ಇರುತ್ತೆ, ಅದನ್ನು ದೇವ್ರದ್ದು ಫೋಟೋ ತುಳಸಿ ಮುಂದಿಟ್ಟು ದೀಪ ಹಚ್ಚಿ ಒಂದು ಆರತಿ ಮಾಡಿ ಕಾಯಿ ಹೊಡೆದು ನಮಸ್ಕಾರ ಮಾಡಿ, ತಾಯಿ ನಮಸ್ಕಾರ ಮಾಡಿ ಒಳಗೋಗಿ. ಈ ಶರಣು ಕರೆಯೋದು ನಿಮಗೆಲ್ಲ ತುಂಬ ಪ್ರಾಕ್ಟೀಸ್ ಆಗದ, ದೇವ್ರ ನಾಮ ಜಪಿಸಿ ಅದು ರೂಢಿ ಆಗ್ಬಿಟ್ಟದ. ಸ್ಟಾರ್ಟಿಂಗ್ ಎಲ್ಲ ಕರೆಯುವಾಗ ಸ್ವಲ್ಪ ಅವ್ರಿಗೆ ಗೊಂದಲ, ಎಲ್ಲೋ ಸಾರ್ವಜನಿಕ ಜಾಗದಲ್ಲಿ ನಿಂತ್ಕೊಂಡು ಈ ಥರ ಶರಣು ಕರೆದಿರಲ್ಲ, ಅವ್ರಿಗೆ ಹೆಂಗೆ ಸಪೋರ್ಟ್ ಮಾಡ್ತೀರಿ? ಮಾಡ್ತಾರ ಅವರು? ಕರೀತಾರೆ ಅಷ್ಟೇ. ನಾವು ಅದನ್ನ ಮನೇಲಿ ಬದ್ನೆ ಅಂತದ್ದೆಲ್ಲ ಮಾಡ್ತಾ ಇದ್ರೆ ಅವರು ಕರಕ್ಕೆ ಒಂದು ಚೂರು ಭಯ ಮಾಡಲ್ಲ. ಹೌದು, ಇದಾಗ್ತದೆ. ಹೌದು, ಅಂದ್ರೆ ತುಂಬಾ ಜನನೂ ಇರ್ತಾರೆ, ನೀವು ಇರ್ತೀರಿ, ಮತ್ತೆ ಸಾರ್ವಜನಿಕರು ಭಕ್ತಾದಿಗಳು ತುಂಬಾ ಜನ ಬರ್ತಾರೆ. ಆ ಸಲುವಾಗಿ ಮತ್ತೊಂದು ಕುತೂಹಲ ಇರೋದು, ಈ ನೀವು ಕುದಿಯೋ ಎಣ್ಣೆಯಲ್ಲಿ ಒಡೆ ತೆಗಿಯೋದು, ಆಮೇಲೆ ಬೆಂಕಿ ಅಂದ್ರೆ ಕೆಂಡ ಹಾಯೋದು, 30ಕ್ಕೆ ಇದೆರಡಿರ್ತದೆ. ಇದಕ್ಕೆ ಹೆಂಗೆ ಸಜ್ಜಾಗ್ತೀರಿ ನೀವು? ಮೈಂಡ್ ಸೆಟ್ ಆ ಥರದ್ದು ಬೇಕಲ್ವಾ? ಸಾಮಾನ್ಯವಾಗಿ ನಮ್ಮ ಕೈ ಹಾಯಿ ಅಂತಂದ್ರೆ ಹಾಕೋಕ್ಕಾಗಲ್ಲ, ಎಣ್ಣೆ ಕೈ ಹಾಕಂದ್ರೆ ಕೈ ಹಾಕೋದಿಲ್ಲ. ಬಟ್ ಅವತ್ತು ಆಲ್ಮೋಸ್ಟ್ ಚಿಕ್ಕವರು ದೊಡ್ಡವರು ಅಂತಿಲ್ಲ, ಎಲ್ಲರೂ ತೆಗಿತಾರೆ, ಮಾಡ್ತಾರೆ. ತುಂಬ ಕುದೀತಿರ್ತದೆ ಎಣ್ಣೆ, ಕೈ ಹಾಕ್ತಾರೆ. ಆವೇಶ ಅಲ್ಲ ಒಳಗಡೆ ಇರುವ ದೇವರಲ್ಲಿರುವ ದೇವರ ವಿಚಾರ. ಹೌದು, ಅದು ಕೈ ಹಾಕಿಸ್ತದೆ, ಬಿಡಲ್ಕಿಸ್ತದೆ. ಆ ಮೂಮೆಂಟ್ನಲ್ಲಿ ದೇವರ ಆಶೀರ್ವಾದ ಇದೆ. ಹೌದೌದು, ಬೆಂಕಿ ದಾಟುವಾಗಲೂ. ಹೌದು, ಅದು ರಾತ್ರಿ ಆ್ಯಕ್ಚುಲಿ ಬೆಂಕಿ ಹಚ್ಚೋದು
11 ಗಂಟೆಗೆ ನಾವು ಬೆಂಕಿ ಇಡ್ತೀವಿ. ಹೌದು, ಪೂಜೆ ಮಾಡಿ. ಹೌದು. ಅಗ್ನಿ ಪೂಜೆ ಅಂತ ಮಾಡಿ. ಅದನ್ನು ಮುಗಿದ ನಂತರ ಬೆಳಗ್ಗೆ 3 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಪೂಜೆ ಮಾಡಿ ಒಬ್ಬೊಬ್ಬರನ್ನಾಗೆ ಬಿಡ್ತೀವಿ. ರೀಚಿ ಸುಮಾರು ದೂರ ಇರ್ತದೆ. ಅಷ್ಟು ಕಟ್ಟಿಗೆ ಇದೆಯಲ್ಲ. ಹೌದು, ಅದಷ್ಟು ಚೆಂಡ. ಕಟ್ಟಿಗೆ ಉರ್ದವ್. ಕಟ್ಟಿಗೆ ಯಾವ್ದು ಅಂತ ಇರ್ತದ? ಕಟ್ಟಿಗೆ ಅಂತ. ಕಟ್ಟಿಗೆ ಹೊಲ ಕಟ್ಟಿಗೆ. ಹೌದಾ? ಅದು ಸಾಗಡಿ, ಒಣಗಲ, ಆ ಥರದ್ದೇ ಕಟ್ಟಿಗೆ ಯೂಸ್ ಮಾಡಿ. ಕೆಂಡ ಆಗೋ ಕಟ್ಟಿಗೆನ ತರ್ತೀವಿ, ಬೆಂಡು ಕಟ್ಟಿಗೆ ತರಲ್ಲ. ಈಗ ಅದಾದ್ಮೇಲೆ ಗಾಯ ಗೀಯ ಚಿಕ್ಕ ಪುಟ್ಟ ಇಲ್ಲಿ ತನಕ ಯಾರಿಗೂ ಏನೂ ಈಗ ದೊಡ್ಡ ಪ್ರಮಾಣದಾಗಲ್ಲ ಇಲ್ಲ. ಈಗ ಆದವರಿಗೆ ಅದು ಆಲ್ಮೋಸ್ಟ್ ಆಗಿ ರಥದಲ್ಲಿ ಇರುತ್ತೆ. ಹೌದಾ? ನೀವು ಕೇಳಿದ್ದು ಒಂದು ಒಳ್ಳೇದೇ. ಹೌದು. ಈ ವ್ರತ ಮಾಡುವಾಗ ಗುರುಸ್ವಾಮಿಗಳ ಮಾತು ಅಥವಾ ಯಾವ್ದಾದ್ರು ಶಾಸ್ತ್ರದಲ್ಲಿ ಕೇಳದೇ ಇರುವವರು ಅದನ್ನು ಅನುಭವಿಸಲೇಬೇಕಾಗ್ತದೆ. ಹಂಗೆ ವ್ರತ ಕಂಪ್ಲೀಟ್ ಆಗಿ ಸರಿ ಮಾಡಿದವರಿಗೆ ಏನೂ ಆಚರಣೆಗಳನ್ನು ಸರಿಯಾಗಿ ಪಾಲಿಸಿದ್ರೆ ಏನೂ ಆಗಲ್ಲ. ಆದ್ರೂ ನಾವು ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸರ್, ಆಗಬಾರ್ದು ಅಂತ ಪ್ರಾರ್ಥನೆ ಮಾಡ್ತೀವಿ. ಯಾರಿಗೂ ಏನೂ ಆಗಬಾರ್ದು, ತಪ್ಪು ಮಾಡಿದ್ದಾರೆ ಸ್ವಾಮಿಗಳು, ಅವ್ರನ್ನ ಪಾರ್ ಮಾಡುವಂತ ಅಗ್ನಿ ದೇವನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಾವೀಗ ನಿಮ್ಮ ಸನ್ನಿಧಿ ಒಂದು ನೋಡುವ. ಬನ್ನಿ. ನಾಳೆ ಏನಂತಾರ ಯಾರು ಮಾಡೋದು? ಹೌದು, ಬಾಳೆ ಇತ್ತು ಇದೆಲ್ಲ ಮಾಡ್ತಾರೆ. ಹೌದಾ? ಅದೆಲ್ಲ ಆಗುತ್ತೆ. ಅಡ್ಡಿಲ್ಲ, ನಮ್ಮ ಜೊತೆ ತುಂಬ ಹೊತ್ತು ಮಾತಾಡ್ತೀವಿ. ತುಂಬ ಧನ್ಯವಾದ ನಿಮ್ಮ ಚಾನಲ್ ಕಡೆಯಿಂದ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಟ್ಕಳದ ಮುರುಡೇಶ್ವರದ ಸನ್ನಿಧಾನಕ್ಕೆ ಬಂದು ಈ ಸನ್ನಿಧಾನದಲ್ಲಿ ಅಯ್ಯಪ್ಪ ವ್ರತಾಚರಣೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡಿದ್ದೀವಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ